ರಿಲ್ಯಾಕ್ಸ್ ಮಾಡೋಕೆ ಐತಿಹಾಸಿಕ ಪ್ರಮಾದ. ಶಾಸಕರ ಮನರಂಜನೆಗಾಗಿ ಇತಿಹಾಸಕ್ಕೆ ಕೊಳ್ಳಿ. ಬಾಲಬ್ರೂಹಿ ಕಟ್ಟಡದಲ್ಲೇ ಶಾಸಕರ ಕ್ಲಬ್ ಬೇಕಾ? ಬಾಲಬ್ರೂಹಿ ಉಳಿಸಿ. #ಸೇವ್ ಬಾಲಬ್ರೂಹಿ. ನ್ಯೂಸ್18 ಮೆಗಾ ಕ್ಯಾಂಪೇನ್. ಐತಿಹಾಸಿಕ ಕಟ್ಟಡದಲ್ಲಿ ಮನರಂಜನಾ ಕ್ಲಬ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಬಾಲಬ್ರೂಹಿ ಕಟ್ಟಡದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಲಾಗಿರುವಂಥದ್ದು. ಶಾಸಕರ ಮನರಂಜನೆಗೆ ಐತಿಹಾಸಿಕ ಕಟ್ಟಡವೇ ಬೇಕಾ ಅನ್ನುವಂಥ ಪ್ರಶ್ನೆ ಈಗ ಎದ್ದಿದೆ. ಮಾಜಿ ಶಾಸಕರ ಮನರಂಜನೆಗೆ ಕ್ಲಬ್ ಅನ್ನ ನಿರ್ಮಾಣ ಮಾಡಲಾಗ್ತದೆ. ಅದು ಪಾರಂಪರಿಕ ಕಟ್ಟಡದಲ್ಲಿ ಕ್ಲಬ್ ನಿರ್ಮಾಣಕ್ಕೆ ಚಿಂತನೆಯನ್ನ ಮಾಡಿರುವಂಥದ್ದು ಈ ರಾಜ್ಯ ಸರ್ಕಾರ. 181 ವರ್ಷಗಳಷ್ಟು ಹಳೆ ಕಟ್ಟಡದ ರೂಪವೇ ಬದಲಾಗುತ್ತೆ. ಈಗ ಶಾಸಕರ ಮನರಂಜನೆಗೆ ಪಾರಂಪರಿಕ ಕಟ್ಟಡನೇ ಬೇಕಾ ಅನ್ನುವಂಥ ಪ್ರಶ್ನೆ. ಕಟ್ಟಡದ ಅಕ್ಕಪಕ್ಕದ ಬೃಹತ್ ಮರಗಳಿಗೆ ಕೊಡಲಿ ಏಟು ಕೂಡ ಬೀಳಿದೆ. ಕ್ಲಬ್ ಹೌಸ್ ನಿರ್ಮಾಣಕ್ಕೆ ಸಾರ್ವಜನಿಕರಿಂದ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಬಾಲಬ್ರೂಹಿ ಕಟ್ಟಡ ಕರುನಾಡಿನ ಮುಕುಟ ಮಣಿಗಳಲ್ಲೊಂದು. ಕರುನಾಡಿನ ಇತಿಹಾಸ ಬಿಂಬಿಸುವಂತ ತಾಣಗಳಲ್ಲಿ ಒಂದಾಗಿದೆ. ಅಂತ ಬಾಲಬ್ರೂಹಿ ಈಗ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆಗೋದಕ್ಕೆ ಹೊರಟಿದೆ. ಬೇಡ, ಅದು ಹಾಗೆ ಉಳಿಲಿ ಅನ್ನುವಂಥ ಚರ್ಚೆಗಳ ನಡುವೆನೆ ಈ ಎಲ್ಲದರ ಮೇಲೆ ಬೆಳಕು ಚೆಲ್ಲುವಂಥ ವಿಶೇಷ ಅಭಿಯಾನವೊಂದು ನಿಮ್ಮ ನ್ಯೂಸ್18 ಕನ್ನಡದಲ್ಲಿ ಬರ್ತಾ ಇದೆ. ನಾವು ಅದನ್ನು ಕೈಗೆತ್ತಿಕೊಂಡಿದ್ದೇವೆ. ಒಂದಿಡೀ ವಾರ ಪರ ವಿರೋಧ ಅಭಿಪ್ರಾಯಗಳು, ಕಟ್ಟಡದ ಇತಿಹಾಸ, ಈ ಶಾಸಕರ ಕ್ಲಬ್ ವಿಚಾರ ಎಲ್ಲಿಂದ ಎಲ್ಲಿಗೆ ಬಂದು ನಿಂತಿದೆ. ರಾಜಕೀಯ ವಲಯದಲ್ಲೇ ಈ ಬಗ್ಗೆ ಏನೇನೆಲ್ಲ ಮಾತುಗಳಿವೆ. ಸಾಮಾಜಿಕ ಕಾರ್ಯಕರ್ತರು, ಇತಿಹಾಸ ಪ್ರಜ್ಞೆ ಇರುವಂಥವರು ಏನಂತಾರೆ, ಇದೆಲ್ಲದರ ಸಮಗ್ರ ಚಿತ್ರಣವನ್ನ ನಿಮಗೆ ಕಟ್ಟಿಕೊಡಲಿದೆ ನ್ಯೂಸ್18 ಕನ್ನಡ. ಬೆಂಗಳೂರಿನ ಹೃದಯ ಭಾಗದಲ್ಲಿದೆ ಬಾಲಬ್ರೂಹಿ ಕಟ್ಟಡ. ಕುಮಾರಕೃಪಾ ಗೆಸ್ಟ್ ಹೌಸ್ ಬಿಟ್ಟರೆ ಅತಿ ಹೆಚ್ಚು ಬೇಡಿಕೆ ಇರೋ ಗೆಸ್ಟ್ ಹೌಸ್ ಇದು. ಗಾಂಧಿ, ನೆಹರು, ಟ್ಯಾಗೂರರು ಇಲ್ಲಿ ವಾಸ್ತವ್ಯ ಮಾಡಿದ್ರು. ದೇವರಾಜ ಅರಸು, ಎಸ್ ನಿಜಲಿಂಗಪ್ಪ, ಬೊಮ್ಮಾಯಿರವರ ಅಧಿಕೃತ ಸರ್ಕಾರಿ ನಿವಾಸವೇ ಆಗಿತ್ತು. ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರವೂ ಕನ್ನಡಿಗರ ಆತಿಥ್ಯವನ್ನ ಇಡೀ ವಿಶ್ವಕ್ಕೆ ಸಾರಿದೆ ಬಾಲಬ್ರೂಹಿ ಕಟ್ಟಡ. 14 ಎಕರೆ ಪ್ರದೇಶದಲ್ಲಿ ಸುಮಾರು 3.5 ಎಕರೆ ಜಾಗದಲ್ಲಿದೆ ಬಾಲಬ್ರೂಹಿ ಕಟ್ಟಡ. 181 ವರ್ಷಗಳ ಹಿಂದೆ ಲಾರ್ಡ್ ಕಬ್ಬನ್ ನಿರ್ಮಿಸಿದ್ದ ಐತಿಹಾಸಿಕ ಕಟ್ಟಡವಿದು. ಇಂದಿಗೂ ಗಟ್ಟುಮುಟ್ಟಾಗಿ ಉಳಿದಿದೆ, ಬೆಂಗಳೂರಿನ ಅಸ್ಮಿತೆಯಾಗಿದೆ. ಇಂಥ ಭವ್ಯ ಬಂಗಲೆ ಮೇಲೆ ಆಳೋ ಸರ್ಕಾರಗಳ ಕಣ್ಣು ಬಿದ್ದಿದೆ. ಅಲ್ಲೊಂದು ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಬೇಕೆಂಬ ಚಿಂತನೆಗಳು 10 ರಿಂದ 15 ವರ್ಷಗಳ ಹಿಂದಿನಿಂದಲೂ ಕೇಳುತ್ತಲೇ ಬಂದಿತ್ತು. ಆಗ ವಿರೋಧಿಸುತ್ತಿದ್ದ ಬಿಜೆಪಿಯೇ ಈಗ ಅಧಿಕಾರಾವಧಿಯಲ್ಲಿ ಕೆಲಸ ಚುರುಕುಗೊಳಿಸಿದೆ. ಈ ಬಗ್ಗೆ ಈಗ ಪರ ವಿರೋಧ ಚರ್ಚೆಗಳು ಶುರುವಾಗಿದೆ. ಪಾರಂಪರಿಕ ಕಟ್ಟಡವೇ ಬೇಕಾ? ಪಾರಂಪರಿಕ ಕಟ್ಟಡ ಕೆಡವುದು ಸರಿಯೇ? ಶಾಸಕರ ಮನರಂಜನೆಗೆ ಐತಿಹಾಸಿಕ ಪ್ರಮಾದವೇಕೆ? ಕೊರೋನಾ ಕಷ್ಟ ಕಾಲದಲ್ಲಿ ಇದೆಲ್ಲ ಬೇಕಾ? ಜನರ ದುಡ್ಡನ್ನೇಕೆ ಹೀಗೆ ವ್ಯರ್ಥ ಮಾಡಬೇಕು? ಜನರ ತೆರಿಗೆ ದುಡ್ಡಲ್ಲಿ ಶಾಸಕರ ಮೋಜು ಬೇಕಾ? ಹೀಗೆ 10 ಪ್ರಶ್ನೆಗಳನ್ನ ಎತ್ತಿದ್ದಾರೆ ಹಲವರು. ಆದರೆ ಅದರಲ್ಲಿ ತಪ್ಪೇನಿದೆ? ಶಾಸಕರಿಗೆ ಕ್ಲಬ್ ಯಾಕಿರಬಾರ್ದು? ನಾವು ಮನುಷ್ಯರೇ ತಾನೆ, ಸಮಾಜದ ಎಲ್ಲ ವರ್ಗದವರಿಗೂ ಕ್ಲಬ್ಗಳಿಲ್ಲವೇ ಅಂತ ಮರುಪ್ರಶ್ನೆ ಹಾಕ್ತಾರೆ ಜನಪ್ರತಿನಿಧಿಗಳು. ಅಲ್ಲದೆ ಬಾಲಬ್ರೂಹಿ ಕಟ್ಟಡ ನಿಷ್ಪ್ರಯೋಜಕವಾಗಿತ್ತು, ಅಪಚಾರ ಮಾಡಲ್ಲ, ಬಳಕೆ ಮಾಡಿಕೊಳ್ತಿದ್ದೇವೆ ಅನ್ನೋ ಸಮರ್ಥನೆ ಜನಪ್ರತಿನಿಧಿಗಳದ್ದು. ಈ ವಿಚಾರದಲ್ಲಿ ಸರ್ವ ಪಕ್ಷಗಳದ್ದು ಸಹಮತದ ಅಭಿಮತ. ಬಾಲಬ್ರೂಹಿ ನಮ್ಮ ದೃಷ್ಟಿನಲ್ಲಿ ನಿಷ್ಪ್ರಯೋಜಕ ಕಟ್ಟಡ ಆಗ್ಬಿಟ್ಟಿತ್ತು. IAS ಆಫೀಸರ್ಸ್ ಕ್ಲಬ್ಬು ಇದೆ, ಪ್ರೆಸ್ ಕ್ಲಬ್ ಇದೆ. ಅದಕ್ಕೆಲ್ಲ ಒಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ, ಆಮೇಲೆ ಇದಕ್ಕೂ ಪ್ರಶ್ನಾರ್ಥಕ ಚಿಹ್ನೆ ಹಾಕಿ. ಇದು ಅಪರಾಧ ಅಂತ ನಿಮ್ಗೆ ಅನ್ಸೋದಾದರೆ ಅದು ಅಪರಾಧ ಆಗಬೇಕು.
ಇದೆಲ್ಲದರ ಬಗ್ಗೆ ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡ್ತಿದೆ. ಇತಿಹಾಸ, ವಾಸ್ತವ, ಪರ ವಿರೋಧಗಳೆಲ್ಲವನ್ನ ಜನರ ಮುಂದಿಡೋ ಪ್ರಯತ್ನ ಇದು. ಇನ್ನೊಂದು ವಾರ ಎಲ್ಲ ಡೀಟೇಲ್ಸ್ ತಗೊಂಡು ನಿಮ್ಮ ಮುಂದೆ ಬರುತ್ತೆ ನ್ಯೂಸ್ 18 ಟೀಮ್. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇನ್ನು ಈ ಐತಿಹಾಸಿಕ ಕಟ್ಟಡ ಹೇಗಿದೆ, ಕಾನ್ಸ್ಟಿಟ್ಯೂಷನ್ ಕ್ಲಬ್ ಆದ್ರೆ ಏನೆಲ್ಲ ಹಾನಿಯಾಗುತ್ತೆ, ನಮ್ಮ ಪ್ರತಿನಿಧಿ ದಶರಥ್ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ನೀಡಿದ್ದಾರೆ, ನೋಡ್ಕೊಬರೋಣ. ಬಾಲಬೃಹಿ ಗೆಸ್ಟ್ ಹೌಸ್ ಇದೊಂದು ಐತಿಹಾಸಿಕ ಮತ್ತು ಪಾರಂಪರಿಕ ಕಟ್ಟಡ ಅಂತಲೇ ಹೇಳಬೇಕು. ಬೆಂಗಳೂರಿನ ಹೃದಯ ಭಾಗದಲ್ಲಿರುವಂಥ ಈ ಪಾರಂಪರಿಕ ಕಟ್ಟಡವನ್ನು ಧ್ವಂಸಗೊಳಿಸಿ ಇದೀಗ ಶಾಸಕರ ಮೋಜು ಮಸ್ತಿಗಾಗಿ ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಎಂಬ ಹೆಸರಿನಲ್ಲಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾದರೆ ಈ ಐತಿಹಾಸಿಕ ಬಾಲಬೃಹಿ ಕಟ್ಟಡ ಕಟ್ಟಿದ್ಯಾರು, ಇದರ ಇತಿಹಾಸ ಏನು, ಇಲ್ಲಿರುವ ಮರ ಒಂದೊಂದು ಕಥೆಗಳನ್ನು ಕೂಡ ಹೇಳುತ್ತೆ. ಆದರೆ ಇದೆಲ್ಲದರ ವಿಶೇಷವನ್ನು ನಾನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೇನೆ. ಈ ಐತಿಹಾಸಿಕ ಪಾರಂಪರಿಕ ಕಟ್ಟಡ ಬಾಲಬೃಹಿ ಗೇಟ್ ಒಳಗೆ ಬಂದರೆ ಸಾಕಷ್ಟು ದೊಡ್ಡ ದೊಡ್ಡ ಮರಗಳು ಕಣ್ಣಿಗೆ ಬೀಳ್ತಿದ್ದಾವೆ. ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಇದು ಅತಿ ದೊಡ್ಡ ಆಲದ ಮರ, 150 ವರ್ಷಕ್ಕೂ ಹೆಚ್ಚು ಕಾಲ ಇರುವಂಥ ಆಲದ ಮರವೇ ಹೇಳುತ್ತೆ ಈ ಬಾಲಬೃಹಿ ಕಟ್ಟಡದ ಸಂಪೂರ್ಣ ಇತಿಹಾಸ. ಇದರಿಂದಲೇ ಗೊತ್ತಾಗುತ್ತೆ. ಸುಮಾರು 5 ಮರಗಳು ಸೇರಿಕೊಂಡ್ರೆ ಇದೊಂದು ಮರಕ್ಕೆ ಸರಿಸಮವಾಗ್ಬೋದೇನೋ, ಯಾಕಂದರೆ ಅಷ್ಟು ಬೃಹದಾಕಾರವಾಗಿ ಚಾಚ್ಕೊಂಡಿದೆ. ಇನ್ನೊಂದು ಪಕ್ಕದಲ್ಲಿ ಮತ್ತೊಂದು ಮರ ಇದೆ. ಇದು ಒಂದು ರೀತಿಯಲ್ಲಿ ಅಂಬ್ರೆಲಾ ರೀತಿಯಲ್ಲಿದೆ. ಎಲ್ಲೂ ಕೂಡ ಸೂರ್ಯನ ಕಿರಣಗಳು ಭೂಮಿಗೆ ತಾಕೋದಿಲ್ವೇನೋ ಅನ್ನೋಷ್ಟು ಮಟ್ಟಿಗೆ ದಟ್ಟವಾಗಿ ಹರಡ್ಕೊಂಡಿದ್ದಾವೆ. ಸುತ್ತಮುತ್ತಲೂ ಕೂಡ ನಾವು ನೋಡ್ಬೋದು, ನೂರಾರು ಮರಗಳಿದ್ದಾವೆ. ನೂರಾರು ಮರಗಳು ಇಲ್ಲಿ ಸಾಕಷ್ಟು ವರ್ಷಗಳಿಂದ ಬೆಳೆಸಿದ್ದಾರೆ. ಈ ನೂರಾರು ಮರಗಳನ್ನು ಹನನ ಮಾಡಲಾಗುತ್ತಾ? ಯಾಕಂದರೆ ಇಲ್ಲಿ ಕ್ಲಬ್ ಕಟ್ಟಬೇಕು ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಇವೆಲ್ಲವನ್ನು ನಾಶಪಡಿಸಬೇಕಾಗಿತ್ತೆ. ಇನ್ನು ಇತಿಹಾಸದ ದೃಷ್ಟಿಗೆ ಹೋಗೋದಾದರೆ 1834ರಲ್ಲಿ ಲಾರ್ಡ್ ಕಬ್ಬನ್ ಮೈಸೂರು ರಾಜ್ಯದ ಚೀಫ್ ಕಮಿಷನರ್ ಆಗಿ ನೇಮಕ ಆಗ್ತಾರೆ. ಅದಾದ ಬಳಿಕ 1840ರಲ್ಲಿ ಈ ಬಿಲ್ಡಿಂಗನ್ನು ಕಟ್ತಾರೆ. ಯಾಕೆ ಇದೇ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡ್ರು ಅನ್ನೋದು ಕೂಡ ಸಾಕಷ್ಟು ಮುಖ್ಯವಾಗುತ್ತೆ. ಯಾಕಂದರೆ ಇದು ಹೈ ಗ್ರೌಂಡ್ಸ್ ಅಂತ ಕರೀತಾರೆ. ಅಂದರೆ ಬೆಂಗಳೂರಿನಲ್ಲೇ ಇದೇ ಅತ್ಯಂತ ಎತ್ತರದ ಪ್ರದೇಶ. ಸೊ ಹೀಗಾಗಿ ಐಲ್ಯಾಂಡ್ ಬಾಲಬೃಹಿ ಅನ್ನೋದಕ್ಕೆ ಅರ್ಥವೂ ಕೂಡ ಅದೇ ಆಗಿದೆ. ಅವರ ದೇಶದಲ್ಲಿ ನದಿಗಳ ದಂಡೆಯ ಮೇಲೆ ಕಟ್ಟುವಂಥ ಬಿಲ್ಡಿಂಗ್ಗಳಿಗೆ ಬಾಲಬೃಹಿ ಅಂತ ಕರೆದ್ರೆ ಇಲ್ಲಿ ಸುತ್ತಮುತ್ತಲೂ ಕೂಡ ಕೆರೆಗಳಿದ್ವಂತೆ. ಹೀಗಾಗಿ ಇದನ್ನು ಬಾಲಬೃಹಿ ಅಂತ ಹೇಳಿ ಲಾರ್ಡ್ ಕಬ್ಬನ್ ಅವರು ಈ ಹೆಸರಿಟ್ಟರು. ಹಾಗಾದರೆ ಈ ಬಾಲಬೃಹಿ ಕಟ್ಟಡದ ವಿಶೇಷತೆ ಏನು, ಯಾವ ರೀತಿ ಇದೆ, ಬನ್ನಿ ತೋರಿಸ್ತಾ ಹೋಗ್ತೇನೆ. ಮೂಲತಃ 5.5 ಪ್ರದೇಶದಲ್ಲಿ ನಿರ್ಮಾಣವಾಗಿರುವಂಥ ಬಾಲಬೃಹಿ ಗೆಸ್ಟ್ ಹೌಸ್ಗೆ ಇದೀಗ ಉಳಿದಿರುವುದು ಕೇವಲ 3.5 ಎಕರೆ ಮಾತ್ರ. ಯಾಕಂದರೆ ರಾಜ್ಯ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳ ನಿವಾಸವನ್ನು ಕಟ್ಟಿಸಿರೋ ಕಾರಣಕ್ಕಾಗಿ ಕೇವಲ 3.5 ಎಕರೆ ಜಾಗ ಮಾತ್ರ ಉಳಿದಿದೆ. ಈ ಜಾಗ ಮೂಲತಃ ಬಂದಿರುವುದು ಜಾನ್ ಗ್ಯಾರೆಟ್ ಎಂಬ ವ್ಯಕ್ತಿಯಿಂದ. ಜಾನ್ ಗ್ಯಾರೆಟ್ ಇದೆ ಸೋಫಿಯಾ ಸ್ಕೂಲ್ ಎದುರುಗಡೆನೇ ಇದೆ. ಆ ಸೋಫಿಯಾ ಸ್ಕೂಲಲ್ಲಿ ಅವರು ಪ್ರೀಸ್ಟ್ ಆಗಿದ್ದರು. ಅವರ ಮಗಳು ಸೋಫಿಯಾ ಇದ್ದರು. ಆ ಸೋಫಿಯಾನನ್ನು ಪ್ರಥಮ ಆರ್ಕಿಯಾಲಜಿಸ್ಟ್ ಆಗಿದ್ದಂಥ BL ರೈಸ್ಗೆ ಮದುವೆ ಮಾಡಿಕೊಟ್ರು. ತದನಂತರದಲ್ಲಿ ಈ ಜಾಗ ಅಲಿಯಸ್ಕರ್ ಅವ್ರಿಗೆ ಬಂತು. ಅಲಿಯಸ್ಕರಿಂದ ಮೈಸೂರು ರಾಜ್ಯದ ವ್ಯಾಪ್ತಿಗೆ ಬಂತು. 1840ರಲ್ಲಿ ಈ ಬಿಲ್ಡಿಂಗನ್ನು ಕಟ್ಟಿದ್ದಾರೆ. ಈ ಬಿಲ್ಡಿಂಗಲ್ಲಿ ಒಟ್ಟು 9 ಕೊಠಡಿಗಳಿದ್ದಾವೆ. ಅತ್ಯಂತ ಸುಸಜ್ಜಿತ, ಈಗಿನ ಕಾಲಕ್ಕೂ ಕೂಡ ಹೇಳಿದ್ರೆ ಐಷಾರಾಮಿಯಾದ ಕಟ್ಟಡ. ಸಾಕಷ್ಟು ಜನ ಇಲ್ಲಿ ಮಹನೀಯರೆಲ್ಲ ವಾಸ ಮಾಡಿದ್ದಾರೆ. ಮಹಾತ್ಮ ಗಾಂಧೀಜಿ, ಸರ್ ಎಂ ವಿಶ್ವೇಶ್ವರಯ್ಯ ಸೇರಿದಂತೆ ರಾಷ್ಟ್ರಕವಿ ರವೀಂದ್ರನಾಥ್ ಟ್ಯಾಗೋರ್ ಕೂಡ ಇಲ್ಲಿ ವಾಸ ಮಾಡಿದ್ದಾರೆ. 1919ರಲ್ಲಿ ಇಲ್ಲಿ ಬಂದು ವಾಸ ಮಾಡಿರುವಂಥ ಉಲ್ಲೇಖ ಇದೆ. ಯಾವ ಕೊಠಡಿಯಲ್ಲಿ ಇಲ್ಲಿ ವಾಸ ಮಾಡಿದ್ರು ಅನ್ನೋದಕ್ಕೆ ಇಲ್ಲೊಂದು ನಿದರ್ಶನವನ್ನು ನಾವು ನೋಡ್ಬೋದಾಗಿದೆ. ಇಲ್ಲಿ ಒಂದು ಕಟ್ಟಡದ ಕಲ್ಲಿನಲ್ಲಿ ಕೂಡ ಕೆತ್ತಿದ್ದಾರೆ. 1919ರಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಇಲ್ಲಿ ಬಂದು ವಾಸ ಮಾಡಿದ್ರು ಅಂತ ಹೇಳಿ. ಸೊ ಇಂಥ ಐತಿಹಾಸಿಕ ಪುರುಷರು ಮತ್ತು ರಾಷ್ಟ್ರ ಕವಿಗಳಾದಂಥ ರವೀಂದ್ರನಾಥ್ ಟ್ಯಾಗೋರ್ ಇಲ್ಲಿ ವಾಸ ಮಾಡಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಬಿಲ್ಡಿಂಗ್ ಪಾರಂಪರಿಕ ಮತ್ತು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿರುವಂಥದ್ದು. ಈಗಲೂ ಕೂಡ 9 ಕೊಠಡಿಗಳನ್ನು ಹೊಂದಿರುವಂಥ ಈ ಬಿಲ್ಡಿಂಗ್ ಸುಸಜ್ಜಿತವಾಗಿದೆ. ಯಾವುದೇ ರೀತಿಯ ಶಿಥಿಲಾವಸ್ಥೆಗೆ ಬಂದಿರೋದಾಗಲಿ ಹಾಳಾಗಿರೋದಾಗಲಿ ಇಲ್ಲ. ಜೊತೆಗೆ ಇಲ್ಲಿ ಒಂದು ವೇಳೆ ಈ ಜಾಗದಲ್ಲಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡಿದ್ದೆ ಆದರೆ ಎಲ್ಲ ಮರಗಳನ್ನು ಕೂಡ ಕಡಿಬೇಕಾಗುತ್ತೆ. ಜೊತೆಗೆ ಈ ಪಾರಂಪರಿಕ ಕಟ್ಟಡವನ್ನು ಮುಂದಿನ ಪೀಳಿಗೆಗೆ ಉಳಿಸ್ಕೊಳ್ಳುವಂಥ ಕೆಲಸವೂ ಕೂಡ ಆಗೋದಿಲ್ಲ.
ಲಾರ್ಡ್ ಕಬ್ಬನ್ ತನ್ನ ನಿವಾಸಕ್ಕಾಗಿ ನಿರ್ಮಿಸಿದಂಥ ಮನೆ ನಂತರದಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ SR ಬೊಮ್ಮಾಯಿಯವರು ಹಾಗೂ ದೇವರಾಜ್ ಅರಸು ಅವರು ಕೂಡ ಇದೇ ನಿವಾಸದಲ್ಲಿದ್ದರು ಅನ್ನೋದು ಕೂಡ ಈಗ ಇತಿಹಾಸ. ಇಂಥ ಕಟ್ಟಡವನ್ನು ಈ ಮೋಜು ಮಸ್ತಿಗಾಗಿ ಧ್ವಂಸಗೊಳಿಸಿ ಕಾನ್ಸ್ಟಿಟ್ಯೂಷನ್ ಕ್ಲಬ್ ಮಾಡೋಕ್ಕೆ ಹೊರಟಿರುವಂಥ ಸರ್ಕಾರ ಖಂಡಿತವಾಗಿಯೂ ಕೂಡ ಆಲೋಚನೆ ಮಾಡಲೇಬೇಕಿದೆ. ಯಾಕಂದರೆ ಇಲ್ಲಿರುವಂಥದ್ದು ಕೇವಲ 3 ಎಕರೆಯಷ್ಟು ಮಾತ್ರ ಜಮೀನಿದೆ, 3.5 ಎಕರೆ ಮಾತ್ರ ಜಮೀನಿದೆ. ಇರುವಂಥ 224 MLAಗಳು, 75 MLCಗಳು, ಮಾಜಿ ಶಾಸಕರು ಅವರೆಲ್ಲರೂ ಬಂದರೆ ಕಾರ್ ಪಾರ್ಕಿಂಗು ಕೂಡ ನಿಲ್ಲಿಸುವಷ್ಟು ಜಾಗ ಇಲ್ಲಿ ಆಗೋದಿಲ್ಲ. ಸೊ ಸರ್ಕಾರ ಇಲ್ಲಿ ಕ್ಲಬ್ ಮಾಡುವಂಥ ಮುಂಚೆ ಸಾಕಷ್ಟು ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಳ್ಳುವುದು ಸಾಕಷ್ಟು ಒಳಿತು. ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ದಶರಥ್ ಸಾವೂರ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ಬಾಲಬ್ರೂಹಿ ಕಟ್ಟಡದಲ್ಲಿ ಶಾಸಕರ ಕ್ಲಬ್ ಮಾಡಿದ್ರೆ ಪಾರಂಪರಿಕ ಪ್ರಮಾದ ಆಗೋದಿಲ್ವೇ? ಹೌದು ಅಥವಾ ಇಲ್ಲ?